टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ತಂದೆಯನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ವು, ಆದರೂ ಅವರನ್ನ ಉಳಿಸಿಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂತ ಬ್ಯಾಂಕ್ ಜನಾರ್ದನ್ ಪುತ್ರ ಗುರುಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಂದೆಯನ್ನ ಉಳಿಸಿಕೊಳ್ಳುವಂತ ಸಾಕಷ್ಟು ಪ್ರಯತ್ನ ನಾವು ಮಾಡಿದ್ವಿ, ಆದರೆ ಅವ್ರನ್ನ ಉಳಿಸಿಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂತ ಬ್ಯಾಂಕ್ ಜನಾರ್ದನ್ ಅವರ ಪುತ್ರ ಗುರುಪ್ರಸಾದ್ ಹೇಳಿದ್ದಾರೆ. 20 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಮೊದಲಿನಿಂದಲೂ ಕೂಡ ಇದೇ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಆಗ್ತಾ ಇತ್ತು. ಕಳೆದ ವಾರ ಮನೆಗೆ ಕರೆದುಕೊಂಡು ಹೋಗಿದ್ವು. 3 ದಿನಗಳಿಂದ ಆರೋಗ್ಯ ಸಮಸ್ಯೆ ಏರುಪೇರಾಗಿದೆ ಅಂತ ಅವರ ಪುತ್ರ ಗುರುಪ್ರಸಾದ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ರಾತ್ರಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು, ಹಾಗಾಗಿ ಡಾಕ್ಟ್ರು ಸುಮಾರು ಪ್ರಯತ್ನ ಪಟ್ಟರು, ಆದರೂ ಅವರು 2:30 ಹಾಗೆ ಕೊನೆ ಉಸಿರು ಹೇಳಿದ್ರು. ಈಗ ನಾವು ಮುಂದಿನ ಕಾರ್ಯಕ್ರಮಗಳು ಅವ್ರದ್ದು ಅಂತ್ಯಕ್ರಿಯೆನ ಪ್ರಾರಂಭ ಮಾಡ್ತೀವಿ. ಸೊ ಇದೊಂದು ನಷ್ಟ, ನಮಗೂ ನಷ್ಟ, ಚಿತ್ರರಂಗಕ್ಕೂ ನಷ್ಟ. ಇನ್ನೇನು ಹೆಚ್ಚಿಗೆ ಹೇಳಕ್ಕೆ ಏನಿಲ್ಲ. ಮುಂದಿನ ಕಾರ್ಯಕ್ರಮ ನೋಡಿ. ಮುಂದಿನ ಕಾರ್ಯಕ್ರಮ ಅಂದ್ರೆ ಹೌದು, ಆಲ್ಮೋಸ್ಟ್ ಒಂದು 20 ದಿನದಿಂದ ಟ್ರೀಟ್ಮೆಂಟ್ ನಡೀತಾ ಇತ್ತು. ಟ್ರೀಟ್ಮೆಂಟ್ ಸರಿ ಹೋದ್ರು, ಮನೆಗೆ ಹೋದ್ವಿ, ಮತ್ತೆ ಆರೋಗ್ಯ ಕೆಟ್ಟೋಯ್ತು, ಮತ್ತೆ ಬಂದ್ವಿ. ಲಾಸ್ಟ್ 1 ವೀಕಿಂದ ಹಾಸ್ಪಿಟ್ಲಲ್ಲೇ ಇದ್ರು. ಒಂದು 3 ಡೇಸ್ ಬ್ಯಾಕ್ ಕಾಂಪ್ಲಿಕೇಶನ್ ಶುರು ಆಯಿತು. ಆವಾಗಲೇ ರವೀಂದ್ರ ಅವ್ರು ಹೇಳಿದಾಗೆ. ಸೊ ಆದಷ್ಟು ಪ್ರಯತ್ನ ಪಟ್ವಿ, ಡಾಕ್ಟರ್ಗಳು ಪ್ರಯತ್ನ ಪಟ್ಟರು. ಇದು ರೆಗ್ಯುಲರ್ ಆಗಿ ಅವರು ಟ್ರೀಟ್ಮೆಂಟ್ ನಡೀತಾ ಇದ್ದಂಥ ಆಸ್ಪತ್ರೆ, ಹಾಗಾಗಿ ನಮ್ಮ ಸಿನಿಮಾ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮಾಲ್ತೇಶ್, ಈಗ ಗಮನಿಸ್ತಾ ಇದ್ದೀವಿ ಬೆಳಗ್ಗೆಯಿಂದ TV9 ಕೂಡ ನಿರಂತರವಾಗಿ ಬ್ಯಾಂಕ್ ಜನಾರ್ದನ್ ಅವರ ಅಗಲಿಕೆಯ ನಂತರ ಒಂದಷ್ಟು ಹಿರಿಯ ನಟರು ಕೂಡ ಮಾತನಾಡಿದ್ರು. ಜೊತೆಗೆ ಮಣಿಪಾಲ್ ಆಸ್ಪತ್ರೆ ಏನು ಅಪ್ಡೇಟ್ ಇದೆ ಅದನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಸೊ ಏನು ವ್ಯವಸ್ಥೆಯನ್ನು ಮಾಡಲಾಗಿದೆ, ಎಷ್ಟು ಗಂಟೆಯಿಂದ ಅಂತಿಮ ದರ್ಶನ ಇರುತ್ತೆ, ಜೊತೆಗೆ ಬ್ಯಾಂಕ್ ಜನಾರ್ದನ್ ಅವ್ರನ್ನ ಕಳ್ಕೊಂಡಿರುವಂಥ ಕನ್ನಡ ಚಿತ್ರರಂಗ ಎಷ್ಟು ಮಟ್ಟಿಗೆ ಬಡವಾಗಿದೆ ಅಂತ. ಖಂಡಿತ ಅವಿನಾಶ್, ಹಿರಿಯ ನಟ, ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಅವ್ರನ್ನ ಕಳೆದುಕೊಂಡಿರ್ತಕ್ಕಂತಹ ಕನ್ನಡ ಚಿತ್ರರಂಗ ಬಡವಾಗಿದೆ ಅಂತಾನೆ ಹೇಳ್ಬೋದು. ಸೊ ಅವರ ಆಪ್ತರು ಅವರ ಒಡನಾಟದ ಬಗ್ಗೆ ಮಾಹಿತಿಗಳನ್ನ ಹಂಚಿಕೊಳ್ತಾ ಇರ್ತಕ್ಕಂಥದ್ದು. ಈಗ ಅವರ ಸುಲ್ತಾನ್ ಪಾಳ್ಯದ ನಿವಾಸದಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಸೊ ಇದರ ಜೊತೆಗೆ ಏನಂತಂದ್ರೆ ಅಂದ್ರೆ ನಿನ್ನೆ ರಾತ್ರಿ ಏನಾಯ್ತು ಘಟನೆ, ಎಷ್ಟೊತ್ತಿಗೆ ಬ್ಯಾಂಕ್ ಜನಾರ್ದನ್ ಅವರು ಕೊನೆಸಿದ್ರು ಅನ್ನೋಂಥದ್ದು ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಲಿಕ್ಕೆ ಅವರ ಪುತ್ರಿಯರು ಇದ್ದಾರೆ ನಮ್ಮ ಜೊತೆಗೆ. ಜ್ಯೋತಿ ಮೇಡಮ್ ಹಾಗೆ ಪವಿತ್ರ ಮೇಡಮ್ ಅವ್ರನ್ನೇ ಮಾತಾಡ್ಸೋಣ. ಮ್ಯಾಮ್, ಅದೇ ಅಂದ್ರೆ ಜನಾರ್ದನ್ ಸರ್ಗೆ ಅನಾರೋಗ್ಯ ಅನ್ನುವಂಥದ್ದಿತ್ತು, ವಯಸ್ಸು ಕಾಯಿಲೆಯಿಂದ ಕೊನೆಸಿದ್ರು. ಹೇಗಿದ್ರು ಕೊನೆ ದಿನಗಳಲ್ಲಿ, ಏನಾಯ್ತು ಅನ್ನುವಂಥದ್ದು? ಅವರಿಗೆ ಸ್ವಲ್ಪ ಕೋಲ್ಡ್ ಇತ್ತು, ಕೆಮ್ಮು ಶುರುವಾಯಿತು. ಇದರಿಂದ ಕೆಮ್ಮು ಸ್ವಲ್ಪ ಜಾಸ್ತಿ ಆಗ್ತಾ ಆಗ್ತಾ ನಾವು ನೋಡೋಣ ಡಾಕ್ಟರ್ ತೋರಿಸೋಣ ಅಂತ ಹೋದರೆ ಅವ್ರದ್ದು ಲಂಗ್ಸಲ್ಲಿ ಸ್ವಲ್ಪ ನೀರು ತುಂಬಿದೆ ಅಂತಂದರು. ಸರಿ, ಟ್ರೀಟ್ಮೆಂಟು ಸರಿ ಹೋಗುತ್ತೆ ಅಂದ್ಬಿಟ್ಟು ಅಡ್ಮಿಷನ್ ಮಾಡಿದ್ವಿ. 8 ದಿನ ಆಯಿತು ಅಡ್ಮಿಷನ್ ಮಾಡಿ. ಮೊದಲು ಅಡ್ಮಿಷನ್ ಆಗಿ ವಾಪಸ್ ಬಂದರು, ಮತ್ತೆ ಅಡ್ಮಿಷನ್ ಮಾಡಿದ್ವಿ. ಅವಾಗ ಸ್ವಲ್ಪ ಜಾಸ್ತಿ ಆಯಿತು ಅವರಿಗೆ ಕಾಫು, ಮತ್ತು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಸ್ವಲ್ಪ ಬಾಡಿ ರಿಯಾಕ್ಟ್ ಆಗ್ತಾ ಇಲ್ಲ ಅಂತಂದರು. ಅಂದರೆ ಚೆನ್ನಾಗಾಗುತ್ತೆ ಅಂದ್ಕೊಂಡ್ವಿ, ಈ ಥರ ಆಗುತ್ತೆ ಅಂದ್ಬಿಟ್ಟು ನಮಗೂ ಗೊತ್ತಿರಲಿಲ್ಲ. ನಮಗೆ ಈಗ ನಿನ್ನೆ ಇವತ್ತಿನ ಬೆಳಗಿನ ಜಾವ 2:30 ಗಂಟೆಗೆ ಅವ್ರಿಗೆ ಡೆತ್ ಆಯಿತು. ಮೇಡಮ್, ಅಂದ್ರೆ ಆಸ್ಪತ್ರೆಗೆ ಎಷ್ಟೊತ್ತಿಗೆ ಅವ್ರನ್ನ ಕರ್ಕೊಂಡು ಹೋಗ್ಲಾಯ್ತು. ಸೊ ಜೊತೆಗೆ ಹಿಂದೆ ಕೂಡ ಒಂದ್ಸರಿ ಹೃದಯದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಸೊ ಒಂದು ಸ್ಟಂಟ್ ಕೂಡ ಅಳವಡಿಸಲಾಗಿತ್ತು. ಸೊ ಅಲ್ಲಿಂದ ಹೆಂಗಿತ್ತು ಅವರ ಆರೋಗ್ಯ ಸ್ಥಿತಿ ಅನ್ನೋದು? ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿತ್ತು ಅವ್ರದ್ದು ಆರೋಗ್ಯ ಎಲ್ಲ ಚೆನ್ನಾಗಿತ್ತು. ಬಟ್ ಇದು ಹಾರ್ಟ್ದು ಅಂತ ಏನೂ ಇಲ್ಲ ಇವ್ರಿಗೆ. ಇದು ಕೆಮ್ಮು ಶುರುವಾಗಿ ಸಡನ್ಲಿ ನಮಗೆ ಈ ಥರ ಆಗಿದ್ದು. ಇನ್ನೊಬ್ರು ಪುತ್ರಿ ಇದ್ದಾರೆ, ಪವಿತ್ರ ಅವರು. ಸೊ ಜನಾರ್ದನ್ ಅವ್ರಿಗೆ 4 ಜನ ಮಕ್ಕಳು. ಸೊ ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್, ಅಂದ್ರೆ ಸರ್ ಹೆಂಗಿರ್ತಾ ಇದ್ರು ಸಿನಿಮಾಗಳ ಜರ್ನಿ ಶುರುವಾದಾಗ? ಅದೆಲ್ಲ ನಿಮ್ನ ಹೆಂಗೆ ಅಂದ್ರೆ ಜೀವನ ನಡೀತಿತ್ತು ಅಂತ? ಎಲ್ಲ ತುಂಬ ಚೆನ್ನಾಗಿ ಫಿಲಮ್ ಜರ್ನಿ ಅಂತ ಹೇಳಿದ್ರೆ ಮೊದಲಿಂದನೂ ತುಂಬ ಆ್ಯಕ್ಟಿವ್ ಆಗಿದ್ರು ಅವರು. ಶೂಟಿಂಗ್ ಯಾವಾಗಲೂ ಶೂಟಿಂಗಲ್ಲಿ ಬ್ಯುಸಿ ಇರ್ತಾಯಿದ್ರು. ಸೊ ಅದನ್ನೇ ನಾವು ನೋಡ್ಕೊಂಡು ಬಂದಿದ್ದು. ತುಂಬ ಬ್ಯುಸಿ ಪರ್ಸನ್, ಆ್ಯಕ್ಟಿವ್ ಪರ್ಸನ್ ಇದ್ದರು. ಇದು ಆಗಿದ್ದು ನಮಗೆ ಈಗ ಒಂದು 8 ದಿನದಿಂದ ಸ್ವಲ್ಪ ಹುಷಾರಿಲ್ಲದೆ ಅಡ್ಮಿಟ್ ಮಾಡಿದ್ವಿ ನಾವು. ಸೊ ನಿನ್ನೆ ಸ್ವಲ್ಪ ತುಂಬಾ ಕ್ರಿಟಿಕಲ್ ಇತ್ತು. ಸೊ ರಾತ್ರಿ ನೋಡಿದ್ರೆ ಸಡನ್ ಆಗಿ ಈ ಥರ ಆಯಿತು. ಅಮ್ಮ, ಎಲ್ಲಿ ಅಂತ್ಯಕ್ರಿಯೆ ಮಾಡುವಂಥದ್ದು, ಎಷ್ಟೊತ್ತಿಗೆ ಏನು ಅನ್ನುವಂಥ ಸಿದ್ಧತೆಗಳಾಗ್ತಾ ಇದೆ? ನಾವು ಈಗ ದೊಡ್ಡವರೆಲ್ಲ ಬರಬೇಕು, ಮತ್ತು ಹೆಬ್ಬಾಳಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಈಗೆಲ್ಲ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಅವರೆಲ್ಲ ಬಂದ ಮೇಲೇ ನಮಗೆ ಗೊತ್ತಾಗುತ್ತೆ ಏನಂತ. ನಮ್ಮ ಹೆಬ್ಬಾಳಲ್ಲಿ ಮಾಡಬೇಕು ಅಂತ ಇದ್ವಿ, ಹೆಬ್ಬಾಳದಲ್ಲಿ. ಅವಿನಾಶ್, ಅಂದ್ರೆ ಇದು ಅವರ ಪುತ್ರಿಯರು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಬಹುತೇಕ ಇವತ್ತು ಹೆಬ್ಬಾಳದಲ್ಲಿ ಬ್ಯಾಂಕ್ ಜನಾರ್ದನ್ ಅವರ ಅಂತ್ಯಕ್ರಿಯೆಯನ್ನ ಮಾಡುವಂತಹ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು ಅವಿನಾಶ್.
ಧನ್ಯವಾದ. ಮುಂದಿನ ಹಂತದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡಿತೀವಿ ಮಾಲ್ತೇಶ್. ಇದು ಬ್ಯಾಂಕ್ ಜನಾರ್ದನ್ ಅವರ ಒಂದು ಕೆರಿಯರ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಜೊತೆಗೆ ಇವತ್ತೇನು ವ್ಯವಸ್ಥೆಯನ್ನು ಮಾಡ್ಕೊಳ್ಳಾಗಿದೆ, ಅವರ ಮಕ್ಕಳು ಕೂಡ ಮಾತನಾಡ್ತಾ ಇದ್ರು. ಭಾಳಷ್ಟು ಪ್ರಯತ್ನ ಪಟ್ವಿ, ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ವಿ.